ಸರ್ ಹೇಗಿದೆ ಕೌರವರ ಪಾಂಡವರ ಯುದ್ಧ? ಈಗಾಗೆ ಪಾಂಡವರು ಗೆದ್ದಿದ್ದಾರೆ, ಕೌರವರು ಅಂತ್ಯ ಕಂಡಿದ್ದಾರೆ. ವಿಜಯೋತ್ಸವ ಮುಂದೆ ನೋಡ್ತೀರಿ. ಇವತ್ತೇ ಸಾಯಂಕಾಲನೇ ವಿಜಯೋತ್ಸವ ಮಾಡ್ಬೇಕಂತೇಳಿ ನಾವು ಮಂತ್ರಿ ಹತ್ರ ಹೇಳಿದ್ರೆ ಬೇಡ, ಸೋತಿದ್ದು ನೋವಲ್ಲಿ ಅವರಿದ್ದಾರೆ, ಗೆದ್ದಿದ್ದು ಖುಷಿಯಲ್ಲಿ ನಾವಿದ್ದೀವಿ, ಆಮೇಲೆ ನೋಡೋಣ ಅಂತೇಳಿ ನಮ್ಮ ಮಿನಿಸ್ಟರ್ ಅವರೇ ನಮ್ಮನ್ನು ತಡೆದಿದ್ದಾರೆ. ಸರ್ ಏನು ಪ್ಲಸ್ ಆಗ್ಬೋದು ಸರ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೇಲೆ ನಂಬಿಕೆ, ಬಿಜೆಪಿಯವರ ಸುಳ್ಳು ಭರವಸೆ. ಕಾಂಗ್ರೆಸ್ ಅವ್ರು ಮಾತು ಕೊಟ್ಟರೆ ತಪ್ಪಲ್ಲ, ಬಿಜೆಪಿ ಅವ್ರು ಮಾತು ಕೊಟ್ಟರೆ 100% ತಪ್ತಾರೆ ಅನ್ನೋದು ಜನಕ್ಕೆ ಗೊತ್ತಾಗಿದೆ. ಅದರ ಆ್ಯಕ್ಚುಲಿ ಇಡೀ ಭಾರತ ದೇಶದಲ್ಲಿ ಜನ ಬೇಸತ್ತೋಗಿ ಇನ್ನೊಂದೊಂದು ಬದಲಾವಣೆ ತರಬೇಕು. ಭಾರತ ದೇಶದಲ್ಲಿ ನಮ್ಮ ದೇಶ ಉಳಿಬೇಕು, ನಮ್ಮ ಸಂವಿಧಾನ ಉಳಿಬೇಕಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಕಂತೇಳಿ ಏನು ಜನ ತೀರ್ಮಾನ ತೊಗೊಂಡಿದ್ದಾರೆ. 100% ಎಲ್ಲ ಪಾಸಿಟಿವ್ ಆಗಿ ಕಾಣ್ತದೆ. ಈಗ ಮೋದಿಯವರು ಫಸ್ಟ್ ಟೈಮ್ ಮೌನ ಮುರಿದು ಪ್ರೆಸ್ ಅಲ್ಲಿ ಮಾತಾಡಿದ್ದಾರೆ. ಇವರು JDS ಅಲಯನ್ಸ್ ಇದ್ದಾಗ, ಕಾಂಗ್ರೆಸ್ ಅಲಯನ್ಸ್ ಇದ್ದಾಗ ಇವೆಲ್ಲ ವಿಡಿಯೋಗಳು ಮಾಡಿರೋಂಥದ್ದು. ಅಲ್ಲ, ಯಾರ ಅಲಯನ್ಸ್ ಯಾರ ತೆಗಿದ್ದಾಗ ಕೂಡ ಯಾರನ್ನ ರೂಮ್ಗೆ ಹೋಗಿ ಇಂಥವು ಮಾಡಂತೇಳಿ ಯಾರು ಹೇಳಿರಲ್ಲ. ಯಾರನ್ನ ಇಂಥ ಕೆಲಸ ಮಾಡಂತೇಳಿ ಯಾರನ್ನ ಪ್ರೋತ್ಸಾಹ ಕೊಡ್ತಾರ? ಯಾರಂತ ಪ್ರೋತ್ಸಾಹ ಕೊಡಲ್ಲ. ಅವು ಮನುಷ್ಯರ ಅವರು ಏನೋ ಒಂದು ಮೆಂಟಾಲಿಟಿ, ಮೈಂಡ್ ಸೆಟ್ಟು ಯಾವ ಥರ ಇರುತ್ತೋ ಅವ್ರು ಆ ಥರ ಆ್ಯಕ್ಟ್ ಮಾಡಿರ್ತಾರೆ. ಯಾರನ್ನಾಗಲಿ ಇನ್ನೊಬ್ರಿಗೆ ಹೋಗಿ ಇಂಥ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಿ ಇನ್ನೊಂದು ಮಾಡಿ ಅಂಥೇಳಿ ಯಾರನ್ನ ಹೇಳ್ತಾರೆ? ಎಲ್ಲರ ಮನೇಲಿ ಅಕ್ಕ ತಂಗಿರು, ಅಣ್ಣ ತಮ್ಮರು ಎಲ್ಲರೂ ಇರ್ತಾರಲ್ಲ. ಅದೇ ರೀತಿಯಲ್ಲಿ ಒಂದು ಇವಾಗ ಹತಾಶರಾಗಿ BJP ಅವರು ಅಲಯನ್ಸ್ ಮಾಡ್ಕೊಂಡ್ಬಿಟ್ರು, ಮದುವೆ ಮಾಡ್ಕೊಂಡ್ಬಿಟ್ರು, ಹೆಂಗೆ ಮುರಿಕೋಬೇಕಂತ ಅರ್ಥ ಆಗ್ತಾ ಇಲ್ಲ. ಇಲ್ಲ, ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ನಾಯಕರಂತ DK ಶಿವಕುಮಾರ್ ಇದ್ರ ಹಿಂದೆ ಇದ್ದಾರೆ ಅಂತ ಒಂದು ಗಂಭೀರ ಕಿಂಗ್ ಪಿನ್ ಅನ್ನೊಂದು ಆರೋಪ ಮಾಡ್ತಾ ಇದ್ದಾರೆ ಸರ್ BJP ನಾಯಕರು, JDS ನಾಯಕರು ಎಲ್ಲ. ಆ ಥರ ಏನಿಲ್ಲ. ಅವ್ರು ಯಾವತ್ತು ಅವ್ರ ಕಡೆಯಿಂದ ಏನು ತಪ್ಪಾದರೂ ಸಿದ್ದರಾಮಯ್ಯ ಸಾಹೇಬರು ಮಾಡಿಸಿದ್ರು, DK ಶಿವಕುಮಾರ್ ಸಾಹೇಬರು ಮಾಡಿಸಿದ್ರು, ಕಾಂಗ್ರೆಸ್ ಅವ್ರು ಮಾಡಿಸಿದ್ರು. ಬೇರೆದು ಏನು ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ರಿ. ಇವ್ರು ಮಾಡಿದಾರ ಇಲ್ಲ, ಅಲ್ಲಿ ಕಂಡಂತ ಅವ್ರೂ ಅಲ್ಲ ಅಂದ್ರೆ ಅವ್ರಂದ್ರೆ ನೀವು ಅವ್ರೂ ಅಲ್ಲ ಅಂದರೆ ನೀವು ಬೇರೆ ಅನ್ಕೋಬಿಡಿ. ಏನು ವೀಡಿಯೋಗಳು ಅವ್ರೂ ಅಲ್ಲ, ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಿ. ಏನು ಯಾವ ಥರ ಏನು ನಡೆದಿದೆ ಏನಂತೇಳಿ ತನಿಖೆ ನಡೀಬೇಕು. ಅವರ ಈಗ BJP ಅವ್ರು ಇದ್ದಾರಲ್ಲ, ಅವ್ರು ಹೇಳ್ತಿದ್ದಾರಲ್ಲ ನಾವು ಸತ್ಯಶ್ಚಂದ್ರ ಮಕ್ಕಳು ಅಂತೇಳಿ. ಅವರೇ ಪ್ರಜ್ವಲ್ ರೇವಣ್ಣ ಇಲ್ಲ ಬಾಪ ನೀನು ತಪ್ಪಿಸ್ತತ್ತ ಅಲ್ಲ ಅಂತಂದರೆ ನೀನೇ ಕ್ಲೀನ್ ಚಿಟ್ಟಾಗಿ ಹೊರಗೆ ಬರ್ತೀಯ ಬಂದಂತೇಳಿ ಅವರೇ ಸರೆಂಡರ್ ಮಾಡ್ಸೋಕೆ ಹೇಳಿ. ನಮ್ಮ ಮೇಲೆ ಯಾಕಣ್ಬೇಕು? ಇಲ್ಲ, ಅವ್ರನ್ನೇ ಕರ್ಕೊಂಬಂದು ಅವ್ರ ಕ್ಯಾಂಡಿಡೇಟ್ ಅಲ್ಲ ಅವರು. ಇಶ್ಯೂ ಡೈವರ್ಟ್ ಮಾಡೋದಕ್ಕೆ ಇನ್ನೊಬ್ಬರ ಮೇಲೆ ಇಶ್ಯೂ ಡೈವರ್ಟ್ ಮಾಡೋಕ್ಕೆ, ಜನ ಮೈಂಡು ಡೈವರ್ಟ್ ಮಾಡೋಕ್ಕೆ ಅವರೆಲ್ಲ ಈ ಥರ ಒಂದು ಗಿಮಿಕ್ ಏನು ಆಡ್ತಿದ್ದಾರೆ. ಜನ ಅಷ್ಟು ದಡ್ಡರೇನಲ್ಲ, ಜನಕ್ಕೆಲ್ಲ ಗೊತ್ತು ಯಾರು ಸತ್ಯ ಯಾರು ಅಸತ್ಯ ಅಂತ ಎಲ್ಲ ಗೊತ್ತಿದೆ. ಜನ ಅವ್ರಿಗೆ ಯಾವ ರೀತಿಯಲ್ಲಿ ಅವ್ರಿಗೆ ಸಮಾಧಾನ ಹೇಳ್ಬೇಕು ಅದೇ ರೀತಿಯಲ್ಲಿ ಸಮಾಧಾನ ಕೊಡ್ತಾರೆ. ಸರ್ ಈಗ ಜನರ ಪ್ರಶ್ನೆ ಏನಂತಂದ್ರೆ ವಿಡಿಯೋಕ್ಕಿಂತ ವಿಡಿಯೋದಲ್ಲಿರ್ತಕ್ಕಂಥ ಮಹಿಳೆಯರ ಮುಖಗಳನ್ನ ಏನು ಬಂದಿದ್ದಾವಲ್ಲ ಅದನ್ನ ಪ್ರಮುಖವಾಗಿ ಕಾಂಗ್ರೆಸ್ನವರೇ ಬಿಟ್ಟಿದ್ದಾರೆ, ಮಹಿಳೆಯರ ಮಾನಕ್ಕೆ ಕಾಂಗ್ರೆಸ್ನವರೇ ಹಾನಿ ಮಾಡಿದ್ದಾರೆ ಅನ್ನೋದು ಆರೋಪ ಸರ್ BJP. ಅವನೊಬ್ಬ ಕ್ರೂರಿ ಒಂದು ಹೆಣ್ಮಕ್ಳದು ವಿಡಿಯೋಗಳು ತೆಕ್ಕಂತಾನಂದ್ರೆ ಎಷ್ಟು ಕ್ರೂರಿ ಇರ್ಬೇಕು ರೀ. ಅವನ್ನ ಮಾತಾಡೋದು ಬಿಟ್ಟು ಕಾಂಗ್ರೆಸ್ ಅವ್ರು ಬಿಟ್ಟಿದ್ದಾರೆ, ಕಾಂಗ್ರೆಸ್ ಅವ್ರು ಬಿಟ್ಟಿದ್ದಾರೆ, ಕಾಂಗ್ರೆಸ್ ಅವ್ರು ಅವನ ಬಗ್ಗೆ ಮಾತಾಡ್ರಿ, ನಮ್ಮ ಬಗ್ಗೆ ಯಾಕೆ? ವಿಡಿಯೋ ತೆಕ್ಕೊಂಡಿದ್ದವನ ಬಗ್ಗೆ ಮಾತಾಡಂತಂದ್ರೆ ಯಾವುದೋ ಸಿನಿಮಾ ಪ್ರೊಡ್ಯೂಸರ್ ಬಗ್ಗೆ ಮಾತಾಡಂದ್ರೆ ಯಾವನೋ ಥಿಯೇಟ್ರಿಗೆ ಸಿನಿಮಾ ಹಾಕಿದ ನಂದು ಫೇಲ್ ಆಯ್ತಂದ್ರಂತೆ ಯಾವನೋ. ಆ ಥರ ಆಯ್ತಿದ್ದು ಪರಿಸ್ಥಿತಿ. ಸರ್ ಇಷ್ಟು ದಿವಸ ಅವ್ರ ಬಗ್ಗೆ ಏನು ಒಪಿನಿಯನ್ ಇತ್ತು ಸರ್ ನಿಮಗೆ? ಫಸ್ಟ್ ಟೈಮ್ ನೀವು MLA ಆಗಿದ್ದ, ಅವ್ರು ಮೀಟ್ ಆಗಿದ್ರೆ, ಅವ್ರ ತಂದೆಯವ್ರನ್ನ ಯೂಶಲಿ ಒಂದು ಒಪಿನಿಯನ್ ಅಂತ ಇರುತ್ತೆ ಅವ್ರನ್ನೆಲ್ಲ ನೋಡಿದಾಗ, ದೊಡ್ಡ ಕುಟುಂಬದವರು. ನಾನೇನು ಚಿಕ್ಕ ವಯಸ್ಸಲ್ಲಿ ಅವ್ರು ನೋಡಿದ್ದೋರಿತ್ತು, ನಾನೇನು ಅಷ್ಟು ಹತ್ರದಿಂದ ಅವ್ರನ್ನೇನು ನೋಡಿಲ್ಲ. ನನಗೆ ಅವ್ರ ಬಗ್ಗೆ ಕೂಡ ಅಷ್ಟು ಗೊತ್ತಿಲ್ಲ. ಯಾಕಂದರೆ ಅವ್ರು ಯಾವುದೋ ಮೈಸೂರು ಭಾಗದವರು, ನಾವು ಯಾವುದೋ ಉತ್ತರ ಕರ್ನಾಟಕದ ಭಾಗದವ್ರು, ನನಗೆ ಅಷ್ಟು ಪರಿಚಯನೂ ಇಲ್ಲ. ಆ ಆ್ಯಕ್ಟ್ಸು ಅವೆಲ್ಲ ನೋಡಿದ್ರೆ ಇದು ಭಾಳ ತಪ್ಪು ಅನಿಸ್ತದೆ. ಪ್ರತಿಯೊಬ್ಬರು ಇರ್ಬೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.